ನಮಸ್ಕಾರ ಗೆಳೆಯರೇ, ಇವತ್ತಿನ ವಿಡಿಯೋದ ಆರಂಭವನ್ನು ಒಂದು ಎಂತಹ ಸಿಹಿ ಸುದ್ದಿಯೊಂದಿಗೆ ಮಾತನಾಡಲಿದ್ದೇವೆ ಅಂದರೆ ಅದನ್ನು ಕೇಳಿ ಪ್ರತಿಯೊಬ್ಬ ಭಾರತೀಯನ ಎದೆ ಹೆಮ್ಮೆಯಿಂದ ಉಬ್ಬಲಿದೆ. ಆದರೆ ಇದರ ಜೊತೆಗೆ ಮತ್ತೊಂದು ಸುದ್ದಿಯೊಂದು ಇದ್ದು ಅದನ್ನು ಕೇಳಿದರೆ ನಿಮಗೂ ಕೂಡ ನಗು ತಡೆಯೋದಕ್ಕೆ ಸಾಧ್ಯವಿಲ್ಲ. ಒಂದ್ ಕಡೆ ಭಾರತ ಅಮೆರಿಕಾದ ನಂತರ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಫೈಟರ್ ರೇಡಾರ್ ತಯಾರಿಸಿ ಇತಿಹಾಸ ಬರಿತಾ ಇದ್ರೆ, ಇನ್ನೊಂದೆಡೆ ನಮ್ಮ ನೆರೆಯ ಪಾಕಿಸ್ತಾನದ ಹಿರಿಯ ಪತ್ರಕರ್ತರು ಎಂಥ ಕೆಲಸ ಮಾಡಿದ್ದಾರೆ ಅಂದರೆ ಈಗ ಭಾರತದ ಕಾಲೇಜು ಮಕ್ಕಳು ಕೂಡ ಅವರ ಮೇಲೆ ಅನುಕಂಪ ಪಡುವಂತಾಗಿದೆ. ಹೌದು, ಪಾಕಿಸ್ತಾನ ಅಮೆರಿಕಾದ F-35 ವಿಮಾನದ ವಿಷಯದಲ್ಲಿ ಎಂತಹ ಬಾಲಿಶ ವರ್ತನೆ ತೋರಿದೆ ಅಂದರೆ ಸ್ವತಃ ಆ ವಿಮಾನ ತಯಾರಿಸಿದ ವಿಜ್ಞಾನಿಗಳು ಕೂಡ ಕೋಪಗೊಂಡಿದ್ದಾರೆ. ಆದರೆ ಗೆಳೆಯರೆ, ಸುದ್ದಿ ಕೇವಲ ಇದಷ್ಟೇ ಅಲ್ಲ. ಭಾರತ ಎಂತಹ ಕೆಲವು ಆಯುಧಗಳನ್ನು ಜಗತ್ತಿಗೆ ಪರಿಚಯಿಸಿದೆ ಅಂದರೆ ಇದನ್ನು ಕಂಡು ಪ್ರಪಂಚದ ವಿಜ್ಞಾನಿಗಳೇ ದಂಗಾಗಿದ್ದಾರೆ. ಗೆಳೆಯರೆ, ಇವತ್ತು ನಾವು ನಿಮಗೆ ಭಾರತದ ಆ ಬಾಹುಬಲಿ ಟ್ಯಾಂಕ್ ಅನ್ನ ನಿಮಗೆ ಪರಿಚಯಿಸಲಿದ್ದೇವೆ. ಇದನ್ನ ಓಡಿಸಲು ಯಾವುದೇ ರೀತಿಯ ಡ್ರೈವರ್ನ ಅವಶ್ಯಕತೆ ಇಲ್ಲ. ಇದು ತಾನೇ ಯೋಚಿಸುತ್ತದೆ, ತಾನೇ ಚಲಿಸುತ್ತದೆ ಮತ್ತು ತಾನೇ ಶತ್ರುವನ್ನ ಹೊಡೆದೋಳಿಸುತ್ತದೆ. ಹಾಗೇನೆ ಇದಷ್ಟೇ ಅಲ್ಲ, 1971 ನಂತರ ಮತ್ತೊಮ್ಮೆ ಪಾಕಿಸ್ತಾನದ 2 ತುಂಡು ಮಾಡುವುದಕ್ಕಾಗಿ ಸಿದ್ಧವಾಗಿರುವ ಭಾರತದ ಆ ಬ್ರಹ್ಮಾಸ್ತ್ರದ ಬಗ್ಗೆಯೂ ಕೂಡ ಮಾತಾಡೋಣ. ಹಾಗಾದ್ರೆ ಆ ಆಯುಧಗಳು ಯಾವ್ಯಾವು? ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಪಾಕಿಸ್ತಾನವು ಮಾತಿನಿಂದ ಕಲಿಯದ ಅವರ ಈ ಜನ್ಮ ಕೇವಲ ಏಟಿಗೆ ಮಾತ್ರ ಬುದ್ಧಿ ಕಲಿಯುತ್ತದೆ ಅಂತ ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಸೊ ಗೆಳೆಯರೆ, ಮೊದಲಿಗೆ ಭಾರತದ ಆ ತಾಂತ್ರಿಕ ವಿಜಯದ ಬಗ್ಗೆ ಮಾತಾಡೋಣ. ಇದು ರಕ್ಷಣಾ ವಲಯದಲ್ಲಿ ಸಂಚಲನವನ್ನ ಮೂಡಿಸಿದ್ದು ನೀವು ಕೂಡ ಇದನ್ನ ನಂಬುವುದಿಲ್ಲ. ಆದರೆ ಅಮೆರಿಕಾದ ನಂತರ ಜಗತ್ತಿನ ಅತ್ಯಂತ ಪವರ್ಫುಲ್ ಫೈಟರ್ ರೇಡಾರ್ ಅನ್ನ ಯಾವುದೇ ದೇಶವಾದರೂ ತಯಾರಿಸಿದ್ರೆ ಅದು ನಮ್ಮ ಭಾರತ. DRDOದ ವಿಜ್ಞಾನಿಗಳು ಫೈಟರ್ ಜೆಟ್ನ ಮೂಗು ಅಂದರೆ ನೋಸ್ ಕೋನ್ ಜೊತೆ ಎಂತಹ ಅದ್ಭುತ ಕೆಲಸ ಮಾಡಿದ್ದಾರೆ ಅಂದರೆ ಇನ್ನು ಮುಂದೆ ಶತ್ರುಗಳ ರೇಡಾರ್ಗಳು ನಮ್ಮ ವಿಮಾನಗಳನ್ನು ಹುಡುಕುತ್ತಲೇ ಇರಬೇಕಾಗ್ತದೆ. ನಾವು ಒಂದು ಹೊಸ ರೀತಿಯ ಏರೋಡೈನಾಮಿಕ್ ನೋಸ್ ಕೋನ್ ಅನ್ನ ತಯಾರಿಸಿದ್ದೇವೆ. ಹಾಗೇನೆ ನೀವು ಇದರಲ್ಲಿ ಹೊಸದೇನಿದೆ ಅಂತ ಕೇಳಬಹುದು. ಗೆಳೆಯರೆ, ಹಳೆಯ ಕಾಲದ ರಾಡಮ್ಗಳು ಕ್ವಾರ್ಟ್ಸ್ ಫೈಬರ್ನಿಂದ ಮಾಡಲ್ಪಟ್ಟಿದ್ದವು. ಅದಕ್ಕಾಗಿ ಇದರಿಂದ ರೆಡಾರ್ ಸಿಗ್ನಲ್ಗಳು ಸ್ವಲ್ಪ ದುರ್ಬಲವಾಗ್ತಾ ಇದ್ದವು. ಉದಾಹರಣೆಗೆ ಒಂದು ಕೊಳಕು ಕನ್ನಡಕದಿಂದ ನೋಡಿದಾಗ ಹೇಗೆ ಮಂಜಾಗಿ ಕಾಣ್ತಾ ಇದೆಯೋ ಹಾಗೆ. ಆದರೆ ಭಾರತವೀಗ ವಿಶೇಷವಾದ ಮಟೀರಿಯಲ್ ಮತ್ತು ಟೆಕ್ನಾಲಜಿಯನ್ನು ಬಳಸಿ ಎಂತಹ ರಾಡೋಮ್ ಅನ್ನು ತಯಾರಿಸಿದೆ ಅಂದರೆ ಅದು ಸಂಪೂರ್ಣ ಸ್ಪಷ್ಟವಾದ ದೃಶ್ಯವನ್ನ ನೀಡ್ತದೆ. ಇದರೊಳಗೆ ಭಾರತದ ಸ್ವದೇಶಿ ನಿರ್ಮಿತ ಉತ್ತಮ AESA ರೆಡಾರ್ ಅನ್ನ ಅಳವಡಿಸಲಾಗ್ತದೆ. ಹಾಗೂ ಇದು ಅಮೆರಿಕಾದ ರೆಡಾರ್ ನಂತರ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರೆಡಾರ್ ಅಂತ ಪರಿಗಣಿಸಲಾಗಿದೆ. ಇದು ಬಹಳ ಅಗಲವಾದ ಕೋನುಗಳಲ್ಲಿ ಸ್ಕ್ಯಾನ್ ಮಾಡಬಲ್ಲದು ಮತ್ತು ಎಷ್ಟೇ ಹೈ ಫ್ರೀಕ್ವೆನ್ಸಿ ಇದ್ರೂ ಸುಲಭವಾಗಿ ಗ್ರಹಿಸುತ್ತದೆ. ಇದರ ಅತಿ ದೊಡ್ಡ ಲಾಭವೆಂದರೆ ನಮ್ಮ ತೇಜಸ್ ಮತ್ತು ಮುಂಬರುವ 5th ಜನರೇಷನ್ನ MCA ಫೈಟರ್ ಜೆಟ್ಗಳ ಕಣ್ಣುಗಳು ಎಷ್ಟು ಚುರುಕಾಗ್ತವೆ ಅಂದರೆ 100 ಕಿಲೋಮೀಟರ್ ದೂರದಿಂದಲೇ ಶತ್ರುವನ್ನು ಪತ್ತೆ ಹಚ್ಚಬಲ್ಲವು. ಇದರಿಂದ ಆಗ ಶತ್ರುವಿಗೆ ಇದರ ಸುಳಿವು ಕೂಡ ಸಿಗೋದಿಲ್ಲ. ನಾವು ಇದನ್ನು ನಮ್ಮ ಸುಖೋಯ್ 30 MKI ವಿಮಾನಗಳಲ್ಲೂ ಕೂಡ ಅಳವಡಿಸುವುದಕ್ಕಾಗಿ ತಯಾರಿ ನಡೆಸುತ್ತಿದ್ದೇವೆ. ಅಂದರೆ ಸೂಪರ್ ಸುಖೋಯ್ ಇನ್ನು ಮುಂದೆ ಮತ್ತಷ್ಟು ಘಾತಕವಾಗಲಿದೆ. ಸೊ ಈಗ ಗಡಿ ದಾಟಿ ಈ ಪಾಕಿಸ್ತಾನಕ್ಕೆ ಹೋಗೋಣ. ಗೆಳೆಯರೆ, ಅಲ್ಲಿ ದೊಡ್ಡ ಕಾಮಿಡಿ ಸರ್ಕಸೇ ನಡೀತಾ ಇದೆ. ಈ ಪಾಕಿಸ್ತಾನದ ಪ್ರೊಪಗಂಡಾ ಅಥವಾ ಸುಳ್ಳು ಪ್ರಚಾರಕ್ಕೆ ಕೊನೆಯೇ ಇಲ್ಲ. ಆದರೆ ಈ ಬಾರಿ ಅವರು ಎಲ್ಲ ಮಿತಿಗಳನ್ನು ಮೀರಿದ್ದಾರೆ. ದುಬೈ ಏರ್ ಶೋ ನಡೆಯುತ್ತಿದ್ದಾಗ ಪಾಕಿಸ್ತಾನದ ಒಬ್ಬ ಹಿರಿಯ ಪತ್ರಕರ್ತ ಮುರ್ತಜಾ ಅಲಿ ಶಾ ಅಮೆರಿಕಾದ ಅತ್ಯಾಧುನಿಕ F-35 ಫೈಟರ್ ಜೆಟ್ನ ವಿಡಿಯೋವನ್ನು ಶೇರ್ ಮಾಡಿ ಎದೆಯುಬ್ಬಿಸಿ, ನೋಡಿ ಇದೇ ನಮ್ಮ JF-17 ಥಂಡರ್, ಇದು ಎಲ್ಲ ಫೈಟರ್ ಜೆಟ್ಗಳನ್ನು ಮೀರಿಸಿದೆ ಅಂತ ಬರೆದಿದ್ರು. ಗೆಳೆಯರೆ, F-35 ಮತ್ತು ಪಾಕಿಸ್ತಾನದ JF-17 ವಿಮಾನಗಳ ನಡುವೆ ಎಷ್ಟೊಂದು ವ್ಯತ್ಯಾಸವಿದೆ ಅಂದರೆ ಒಂದು ಫೆರಾರಿ ಕಾರಿಗೂ ಒಂದು ಹಳೆಯ ರಿಕ್ಷಾಕ್ಕೂ ಇರುವಷ್ಟು ವ್ಯತ್ಯಾಸವಿದೆ. F-35 ಪ್ರಪಂಚದ ಅತ್ಯಂತ ಅಡ್ವಾನ್ಸ್ಡ್ ವಿಮಾನ, ಆದರೆ JF-17 ಚೀನಾ ನೀಡಿದ ಒಂದು ಅಗ್ಗದ ವಿಮಾನ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಆ ಪತ್ರಕರ್ತರನ್ನ ಎಷ್ಟೊಂದು ಟ್ರೋಲ್ ಮಾಡಿದ್ರು ಅಂದರೆ ಕೊನೆಗೆ ಅವರು ಆ ಪೋಸ್ಟನ್ನು ಡಿಲೀಟ್ ಮಾಡಬೇಕಾಯ್ತು. ಜನ ಕೇಳಿದ್ರು, ಕನಿಷ್ಠ ಕನ್ನಡಕವಾದರೂ ಹಾಕಿಕೊಳ್ಳಿ, ಸಣ್ಣ ಮಗು ಕೂಡ ಹೇಳ್ತದೆ ಅದು JF-17 ಅಲ್ಲ ಅಂತ. ಅತ್ಯಂತ ದೊಡ್ಡ ಅವಮಾನವಾದ ಸಂಗತಿ ಅಂದರೆ ಪಾಕಿಸ್ತಾನಕ್ಕೆ ಈ ಏರ್ ಶೋನಲ್ಲಿ ಒಂದೇ ಒಂದು ವಿಮಾನವನ್ನು ಕಳಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಗೊತ್ತಾ? ಅವರ ವಿಮಾನಗಳಲ್ಲಿ ತಾಂತ್ರಿಕ ದೋಷಗಳಿದ್ದವು, ಅವು ಹಾರುವ ಸ್ಥಿತಿಯಲ್ಲೇ ಇರಲಿಲ್ಲ. ಇದೇ ಪಾಕಿಸ್ತಾನದ ವಾಯುಪಡೆಯ ಅಸಲಿ ಕತೆ. ಮಾತು ಆಕಾಶದಲ್ಲಿ, ಆದರೆ ವಿಮಾನಗಳು ಮಾತ್ರ ನೆಲದ ಮೇಲೆ.
ಸೊ ಈಗ DRDOದ ಆ ಗೇಮ್ ಚೇಂಜರ್ ಆವಿಷ್ಕಾರದ ಬಗ್ಗೆ ಮಾತಾಡೋಣ ಗೆಳೆಯರೆ. ಇದು ಭವಿಷ್ಯದ ಯುದ್ಧದ ಚಿತ್ರಣವನ್ನೇ ಬದಲಿಸಲಿದೆ. DRDO ಒಂದು ನೆಕ್ಸ್ಟ್ ಜನರೇಷನ್ ನ ಆರ್ಮಡ್ ವೆಹಿಕಲ್ಸ್ ಅನ್ನ ವಿನ್ಯಾಸಗೊಳಿಸಿದೆ. ಇದನ್ನ ನಾವು ಪ್ರೀತಿಯಿಂದ ಮಾಯಾ ಅಥವಾ ಬಾಹುಬಲಿ ಅಂತ ಕರೆಯಬಹುದು. ಹಾಗೂ ಈ ವಾಹನವು ಭವಿಷ್ಯದ ಯುದ್ಧಗಳಿಗಾಗಿ ತಯಾರಾಗಿದೆ. ಯಾಕಂದ್ರೆ ಇದರಲ್ಲಿ ಒಬ್ಬನೇ ಒಬ್ಬ ಸೈನಿಕ ಅಥವಾ ಡ್ರೈವರ್ ಕೂಡ ಇರೋದಿಲ್ಲ. ಇದು ಸಂಪೂರ್ಣವಾಗಿ ಆಟೋನಾಮಸ್ ಆಗಿರ್ತದೆ. ಇದು ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿ ತಾನೇ ನಿರ್ಧಾರಗಳನ್ನ ತೆಗೆದುಕೊಳ್ತದೆ. ಹಾಗೂ ಇದರ ವಿನ್ಯಾಸದಲ್ಲಿ DRDO ಅದ್ಭುತವನ್ನೇ ಮಾಡಿದೆ. ಇದರ ತೂಕವನ್ನ 20% ರಷ್ಟು ಕಡಿಮೆ ಮಾಡಲಾಗಿದೆ. ಹಾಗೂ ತೂಕ ಕಡಿಮೆ ಆದಷ್ಟು ನಾವು ಇದರಲ್ಲಿ 20% ಹೆಚ್ಚು ಕ್ಷಿಪಣಿಗಳು ಮದ್ದು ಗುಂಡುಗಳು ಮತ್ತು ಬಾಂಬುಗಳನ್ನ ತುಂಬಬಹುದು. ಇದರಲ್ಲಿ ಭಾರತದಲ್ಲಿ ತಯಾರಾದ 1500 ಹಾರ್ಸ್ ಪವರ್ ಸಾಮರ್ಥ್ಯದ ಎಂಜಿನ್ ಅನ್ನ ಅಳವಡಿಸಲಾಗಿದೆ. ಇದನ್ನ ಹೈಬ್ರಿಡ್ ಎಲೆಕ್ಟ್ರಿಕ್ ಸಿಸ್ಟಮ್ ಜೊತೆ ಜೋಡಿಸಲಾಗಿದ್ದು ಇದರಿಂದ ಇದರ ಮೈಲೇಜ್ ಅಥವಾ ರೇಂಜ್ ಇನ್ನೂ ಹೆಚ್ಚಾಗ್ತದೆ. ಹಾಗೂ ಇಲ್ಲಿ ಅತ್ಯಂತ ವಿಶೇಷವಾದ ವಿಷಯವಂದ್ರೆ ಇದರಲ್ಲಿ ಆಕ್ಟಿವ್ ಪ್ರೊಟೆಕ್ಷನ್ ಸಿಸ್ಟಮ್ ಅಳವಡಿಸಲಾಗಿದೆ. ಹಾಗೂ ಇದು ಇಲ್ಲಿಯವರೆಗೆ ಕೇವಲ ಇಸ್ರೇಲ್ ಹತ್ತಿರ ಅಷ್ಟೇ ಇತ್ತು. ಈ ಸಿಸ್ಟಮ್ ಶತ್ರುಗಳು ಟ್ಯಾಂಕ್ ಕಡೆಗೆ ಹಾರಿಸಿದ ಕ್ಷಿಪಣಿಗಳನ್ನು ಟ್ಯಾಂಕ್ಗೆ ತಗಲುವ ಮುನ್ನವೇ ಗಾಳಿಯಲ್ಲಿ ಹೊಡೆದುಳಿಸುತ್ತದೆ. ಇದರಲ್ಲಿ 400 mm ನ ಫಿರಂಗಿ ಮಷಿನ್ ಗನ್ಗಳು ಮತ್ತು 360 ಡಿಗ್ರಿ ನೋಡಬಲ್ಲ ಕ್ಯಾಮ್ರಾಗಳಿವೆ. ಒಂದ್ ವೇಳೆ AI ನಲ್ಲಿ ಏನಾದರೂ ದೋಷ ಕಂಡು ಬಂದ್ರೆ ಇದನ್ನ ದೂರ ಕುಳಿತು ವಿಡಿಯೋ ಗೇಮ್ ಮಾಡಿದಂತೆ ರಿಮೋಟ್ ಮೂಲಕವೂ ನಿಯಂತ್ರಿಸಬಹುದು. ಭಾರತ ಮುಂದಿನ 10 ವರ್ಷಗಳಲ್ಲಿ ಇಂತಹ 400 ರಿಂದ 500 ವಾಹನಗಳ ಒಂದು ದೊಡ್ಡ ಪಡಿಯನ್ನೇ ತಯಾರು ಮಾಡಲಿದೆ. ಗೆಳೆಯರೆ, ಇದರಿಂದ ಯೋಚಿಸಿ, ಗಡಿಯಲ್ಲಿ ಮನುಷ್ಯರಿಲ್ಲದ ಈ ಮಷಿನ್ಗಳು ನುಗ್ಗಿದ್ರೆ ಶತ್ರುಗಳಿಗೆ ಬೆವರಿಳಿಯುವುದು ಖಂಡಿತ. ಸೊ ಈಗ ಪಾಕಿಸ್ತಾನದ ಬುಡವನ್ನೇ ಅಲುಗಾಡಿಸಿರುವ ಒಂದು ಸುದ್ದಿಯ ಬಗ್ಗೆ ಮಾತಾಡೋಣ ಗೆಳೆಯರೆ. ಇತ್ತೀಚೆಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಿಂಧ್ ಕೂಡ ಭಾರತದ ಭಾಗವಾಗಬೇಕು ಅಂತ ಹೇಳಿಕೆ ನೀಡಿದ್ರು. ಈ ಹೇಳಿಕೆ ನಂತರ ಪಾಕಿಸ್ತಾನದಲ್ಲಿ ಶೋಕದ ವಾತಾವರಣವಿದ್ರೆ ಈ ಕಡೆ ಸಿಂಧ್ ಪ್ರಾಂತ್ಯದಲ್ಲಿ ಸಂತೋಷದ ಅಲೆ ಎದ್ದಿದೆ. ಸಿಂಧ್ ಪ್ರಾಂತ್ಯದ ಅತಿ ದೊಡ್ಡ ನಾಯಕರಲ್ಲಿ ಒಬ್ಬರಾದ ಮತ್ತು ಜೈ ಸಿಂಧ್ ಫ್ರೀಡಮ್ ಮೂವ್ಮೆಂಟ್ ನ ಅಧ್ಯಕ್ಷ ಶಫಿ ಬುರ್ಫತ್ ಅವರು ಇದಕ್ಕೆ ಬಹಿರಂಗ ಬೆಂಬಲ ನೀಡಿದ್ದಾರೆ. ಅವರು ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂದ್ರೆ ಸಿಂಧ್ ಸಂಪೂರ್ಣವಾಗಿ ಭಾರತದೊಂದಿಗೆ ಮತ್ತೆ ಸೇರುವುದಕ್ಕೆ ತಯಾರಿದೆ. ನಮ್ಮ ಸಂಸ್ಕೃತಿ ನಮ್ಮ ನಾಗರಿಕತೆ ಹುಟ್ಟಿದೆ ಭಾರತದಿಂದ. ನಾವು ಭೂಪಟದಲ್ಲಿ ಪಾಕಿಸ್ತಾನದಲ್ಲಿದ್ರು ನಮ್ಮ ಬೇರುಗಳು ಭಾರತದಲ್ಲಿವೆ. ನಮಗೆ ಅರಬ್ ದೇಶಗಳ ಅಥವಾ ಇರಾನ್ ಸಂಸ್ಕೃತಿಯೊಂದಿಗೆ ಯಾವುದೇ ಸಂಬಂಧವಿಲ್ಲ ಅಂತ ಅವರು ಹೇಳಿದ್ದಾರೆ. ಹಾಗೂ ಇದು ಈ ಪಾಕಿಸ್ತಾನದ ಮುಖಕ್ಕೆ ಬಾರಿಸಿದ ದೊಡ್ಡ ಏಟು. ಬಲೂಚಿಸ್ತಾನ್ ಮೊದಲೇ ಹೊತ್ತಿ ಉರಿತಾ ಇದೆ. POK ಜನ ಭಾರತದ ಪರ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಈಗ ಸಿಂಧ್ ಕೂಡ ಹೋಗುವುದಕ್ಕಾಗಿ ಸಿದ್ಧವಾಗಿದೆ. ಹಾಗೂ ಗೆಳೆಯರೆ, ಇದು ಅಖಂಡ ಭಾರತದ ಕಡೆಗೆ ಇಟ್ಟಿರುವ ಮತ್ತೊಂದು ದೊಡ್ಡ ಹೆಜ್ಜೆ ಎನ್ನಬಹುದು. ಹಾಗೇನೇ ಗೆಳೆಯರೆ, ನಮ್ಮ ವಾಯುಪಡೆಗೆ ಒಂದು ಸಿಹಿ ಸುದ್ದಿಯ ಬಗ್ಗೆ ಮಾತಾಡುವುದಾದ್ರೆ ನಮ್ಮ ಸ್ವದೇಶಿ ನಿರ್ಮಿತ ಅಸ್ತ್ರ MK2 ಕ್ಷಿಪಣಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ತಕ್ಷಣವೇ ಇದರ 700 ಯೂನಿಟ್ಗಳಿಗೆ ಆರ್ಡರ್ ಕೊಡುವುದಕ್ಕಾಗಿ ನಿರ್ಧರಿಸಿದೆ. 2026ರಿಂದ ಇದರ ಬೃಹತ್ ಉತ್ಪಾದನೆ ಶುರುವಾಗಲಿದೆ. ಹಾಗೇನೆ ಇದು ಯಾಕೆ ದೊಡ್ಡ ಸುದ್ದಿ ಅನ್ನೋದು ನಿಮ್ಗೆ ಗೊತ್ತಾ ಗೆಳೆಯರೆ? ಇನ್ನು ಮುಂದೆ ನಾವು ಇಸ್ರೇಲ್ ಮತ್ತು ರಷ್ಯಾದಿಂದ ದುಬಾರಿ ಕ್ಷಿಪಣಿಗಳನ್ನ ಅಂದರೆ R-77 ಮತ್ತು AIM-120 ಖರೀದಿಸುವುದನ್ನ ನಿಲ್ಲಿಸಬಹುದು. ಅಸ್ತ್ರ MK2 ನ ರೇಂಜ್ 160ರಿಂದ 200 ಕಿಲೋಮೀಟರ್ ವರೆಗೆ ಇದೆ. ಅಂದ್ರೆ ಶತ್ರು ವಿಮಾನ ಕಣ್ಣಿಗೆ ಕಾಣದಷ್ಟು ದೂರದಲ್ಲಿದ್ರೂ ಇದು ಹೊಡೆದುಳಿಸಬಲ್ಲದು. ಇದರ ಅಕ್ಯುರೇಸಿ 95% ಗಿಂತ ಹೆಚ್ಚು. ಅಂದ್ರೆ ಒಮ್ಮೆ ಲಾಕ್ ಮಾಡಿದರೆ ಶತ್ರು ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಹಾಗೇನೆ ಇನ್ನೊಂದು ವಿಷಯವನ್ನ ಹೇಳುವುದಾದ್ರೆ ಇದರ ಅಪ್ಪ ಅಸ್ತ್ರ MK3 ಕೂಡ ಬರಲಿದೆ. ಇದರ ರೇಂಜ್ 300 ಕಿಲೋಮೀಟರ್ ಗಿಂತ ಹೆಚ್ಚು ಇರಲಿದ್ದು ಭಾರತ ಈಗ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಯಾರಿಗೂ ಕಮ್ಮಿ ಇಲ್ಲ. ಹಾಗೇನೆ ಗೆಳೆಯರೆ, ಕೊನೆಯ ಸುದ್ದಿ ಸ್ವಲ್ಪ ಆತಂಕಕಾರಿಯಾಗಿದೆ ಹಾಗೂ ನಮಗೆ ಒಂದು ಪಾಠವನ್ನು ಕೂಡ ಇದು ಕಲಿಸುತ್ತದೆ. ಸೊ ಆ ಸುದ್ದಿ ಏನಂದ್ರೆ ಭಾರತವು ಇತ್ತೀಚೆಗೆ ಅಮೆರಿಕಾದಿಂದ KC-135 ಟ್ಯಾಂಕರ್ ಏರ್ಕ್ರಾಫ್ಟ್ ಖರೀದಿಸುವ ಮಾತುಕತೆ ನಡೆಸಿದೆ. ಟ್ಯಾಂಕರ್ ಏರ್ಕ್ರಾಫ್ಟ್ ಅಂದ್ರೆ ಗಾಳಿಯಲ್ಲಿ ಹಾರ್ತಾ ಇರುವಾಗ ಬೇರೆ ಯುದ್ಧ ವಿಮಾನಗಳಿಗೆ ಪೆಟ್ರೋಲ್ ತುಂಬುವ ವಿಮಾನಗಳು. ಆದರೆ ಅಮೆರಿಕ ತನ್ನ ಹಳೆಯ ಚಾಳಿಯಂತೆ ಇಲ್ಲೂ ಕೂಡ ಒಂದು ಅವಮಾನಕರ ಷರತ್ತು ಹಾಕಿದೆ. ಷರತ್ತು ಏನಂದ್ರೆ ಭಾರತ ಈ ವಿಮಾನಗಳನ್ನ ಯುದ್ಧದಲ್ಲಿ ಬಳಸುವಂತಿಲ್ಲ. ಹೌದು, ನೀವು ಕೇಳ್ತಾ ಇರುವುದು ನಿಜ. ನಾವು ಕೋಟಿ ಕೋಟಿ ಹಣ ಕೊಟ್ಟು ಕೊಂಡುಕೊಳ್ಳಬೇಕು, ಆದರೆ ಅದನ್ನು ಕೇವಲ ಟ್ರೈನಿಂಗ್ ಅಥವಾ ತಾಲೀಮಿಗೆ ಮಾತ್ರ ಬಳಸಬೇಕಂತೆ. ನಾಳೆ ಚೀನಾ ಅಥವಾ ಪಾಕಿಸ್ತಾನದ ಜೊತೆ ಯುದ್ಧವಾದರೆ ಈ ವಿಮಾನಗಳು ಸುಮ್ಮನೆ ಮೂಲೆಯಲ್ಲಿ ಬಿದ್ದಿರಬೇಕು. ಗೆಳೆಯರೆ, ಇದು ಈ ಅಮೆರಿಕಾದ ನಿಜವಾದ ಮುಖ. ಅವರು ಆಯುಧ ಮಾರ್ತಾರೆ, ಆದರೆ ಅದರ ರಿಮೋಟ್ ಕಂಟ್ರೋಲನ್ನು ತಮ್ಮ ಕೈಯಲ್ಲೇ ಇಟ್ಕೊಳ್ತಾರೆ. ಸದ್ಯಕ್ಕೆ ನಮ್ಮಲ್ಲಿ ಬೇರೆ ದಾರಿ ಇಲ್ದಿದ್ರು ಮುಂದಿನ ದಿನಗಳಲ್ಲಿ ನಾವು ರಷ್ಯಾ ಅಥವಾ ಬ್ರೆಜಿಲ್ ಜೊತೆ ಸೇರಿ ನಮ್ಮದೇ ಸ್ವಂತ ಟ್ಯಾಂಕರ್ ವಿಮಾನ ತಯಾರಿಸಬೇಕಿದೆ. ಮೇಕ್ ಇನ್ ಇಂಡಿಯಾ ಇನ್ನಷ್ಟು ವೇಗವಾಗಬೇಕಾಗಿದೆ.
ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ, ಭಾರತ ರೆಡಾರ್ ಮತ್ತು ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಜಗತ್ತನ್ನ ಹಿಂದಿ ಕೂತಿದೆ. ಆದರೆ ಅಮೆರಿಕದಂತಹ ದೇಶಗಳ ಷರತ್ತುಗಳ ಬಗ್ಗೆ ಎಚ್ಚರದಿಂದ ಇರಬೇಕಿದೆ. ಆ ಕಡೆ ಪಾಕಿಸ್ತಾನ ಸುಳ್ಳು ಹೇಳುವುದರಲ್ಲಿ ಕಾಲ ಕಳೀತಾ ಇದೆ. ಗೆಳೆಯರೆ, ನೀವೇ ಹೇಳಿ, ಸಿಂಧ್ ನಾಯಕ ಶಫಿ ಬರ್ಪತ್ ಅವರ ಹೇಳಿಕೆಯನ್ನು ಒಪ್ಪುತ್ತೀರಾ? ಸಿಂಧ್ ಭಾರತದ ಭಾಗವಾಗಬೇಕೆ? ಮತ್ತು ಅಮೆರಿಕದ ಈ ವಿಚಿತ್ರ ಷರತ್ತಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ವಿಚಾರಗಳನ್ನು ಮತ್ತು ಸಿಟ್ಟನ್ನು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಭಾರತವು ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ನಿಮಗೂ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೂ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.